ಇನ್ನು ವೃಷಭ ರಾಶಿಯವರಿಗೆ ಏಂಜಲ್ ಗೈಡೆನ್ಸ್ ಏನು ಸಿಗಬಹುದು ಅಂತ? ಏಂಜಲ್ ಗೈಡೆನ್ಸ್ನ ನೋಡುವಾಗ ಇದು ನಿಮಗೆ ಸಂಬಂಧಿಸಿದ್ದು ಅಂತ ಬರ್ತಾ ಇದೆ. ಲೆಟ್ಸ್ ಅಪ್ ಟು ಯು ಅಂತ, ಇಟ್ಸ್ ಅಪ್ ಟು ಯು ಅಂತ. ಸೊ ಇಟ್ಸ್ ಅಪ್ ಟು ಯು ಅಂತ ಹೇಳಿದ್ರೆ ನೀವು ನಿಮ್ಮ ಜೀವನವನ್ನ ಹೇಗೆ ಇಟ್ಕೊಳ್ಬೇಕು, ಯಾವ ದಾರಿಯಲ್ಲಿ ಇದನ್ನ ತಗೊಂಡು ಹೋಗ್ಬೇಕು ಅಂತ ಇದ್ದೀರಾ, ಆ ದಾರಿಯಲ್ಲಿ ನಿಮ್ಮ ಒಂದು ಊಹೆಗೆ ತಕ್ಕ ಹಾಗೆ, ನಿಮ್ಮ ಒಂದು ಇಮ್ಯಾಜಿನೇಷನ್ಗೆ ತಕ್ಕ ಹಾಗೆ ನಿಮ್ಮ ಜೀವನ ಈ ತಿಂಗಳಲ್ಲಿ ಇರೋದಕ್ಕೆ ಅವಕಾಶ ಇರುತ್ತೆ. ನೀವು ಪಾಸಿಟಿವ್ ಆಗಿ ಮ್ಯಾನಿಫೆಸ್ಟ್ ಮಾಡಿದ್ರೆ ಪಾಸಿಟಿವ್ ಆದಂತಹ ರಿಸಲ್ಟ್ಸ್ ನ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇಟ್ಸ್ ಅಪ್ ಟು ಯು. ನೀವ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ನೀವ್ ಯಾವ ರೀತಿ ಜೀವನನ ಬಯಸ್ತೀರಾ ಆ ರೀತಿಯ ಜೀವನ ನಿಮ್ಗಾಗೋದಕ್ಕೆ ಅವಕಾಶ ಇರುತ್ತೆ ಅಂತ. ಇನ್ನು ವೃಷಭ ರಾಶಿಯವರಿಗೆ ಯಾವ ಒಂದು ಕ್ರಿಸ್ಟಲ್ ನ ನೀವು ಸಜೆಸ್ಟ್ ಮಾಡ್ತೀರಾ, ಯಾವ್ದು ಹಾಕೋಬೇಕಾಗತ್ತೆ? ನಾನು ಸಾಮಾನ್ಯವಾಗಿ ವೃಷಭ ರಾಶಿಯವರಿಗೆ ಅಂತ ಬಂದಾಗ ಜನರಲ್ ಆಗಿ ಕೊಡುವಂಥದ್ದು ಕ್ಲಿಯರ್ ಕ್ವಾಡ್ಸ್ ಅನ್ನುವಂಥ ಒಂದು ಇದನ್ನ ಕೊಡ್ತೀನಿ, ಏನು ಕ್ರಿಸ್ಟಲ್ಗಳನ್ನ ಕೊಡ್ತೀನಿ. ಇನ್ನು ನಾವು ಕೆಲವು ಸರಿ ಸ್ಟೋನ್ಗಳನ್ನ ಸಜೆಸ್ಟ್ ಮಾಡ್ತೀವಿ. ಸೊ ವೃಷಭ ರಾಶಿಯವರಿಗೆ ಓಪೆಲ್ ಅನ್ನುವಂಥ ಸ್ಟೋನ್ ಕೂಡ ಹಾಕ್ಬೋದು. ಸೊ ಇದು ಕ್ಲಿಯರ್ ಕ್ವಾಡ್ಸ್ ಅನ್ನುವಂತಹ ಒಂದು ಕ್ರಿಸ್ಟಲ್ನ ವೇರ್ ಮಾಡೋದ್ರಿಂದ ಇವರಿಗೆ ಇರುವಂತಹ ತೊಂದರೆಗಳೇನಿದೆ ಇದು ಕ್ಲಿಯರ್ ಆಗೋದಕ್ಕೆ, ಒಂದು ಸಾಲ್ವ್ ಆಗೋದಕ್ಕೆ ಅವಕಾಶ ಇರುತ್ತೆ. ಅದನ್ನ ಬಿಟ್ಟು ನಾವು ರೆಗ್ಯುಲರ್ ಆಗಿ ಹೇಳುವಾಗ ಅವರ ಪ್ರಾಬ್ಲಮ್ಗಳ ಬೇಸ್ಡ್ ಆಗಿ ಅವ್ರಿಗೆ ಏನ್ ತೊಂದರೆ ಇದೆ ಅದನ್ನ ನೋಡ್ಕೊಂಡು ಕೂಡ ಕ್ರಿಸ್ಟಲ್ಗಳನ್ನ ಸಜೆಷನ್ ಮಾಡೋದು ಇರುತ್ತೆ.